ನಮಸ್ಕಾರ. ನಾವು ಇಲ್ಲಿ ಹುಬ್ಬಳ್ಳಿಯ ಹಲಸು ಮೇಳಕ್ಕೆ ಬಂದಿದ್ದೇವೆ. ಈ ಹಲಸು ಮೇಳದಲ್ಲಿ ಸಹಜ ಸಮೃದ್ಧ ಅನ್ನುವಂಥ ಸಾವಯವ ಕೃಷಿ ಬಳಗದ CEO ಆದಂಥ ಶರಣಗೌಡ ಅವರನ್ನು ಇಲ್ಲಿ ನಾವು ಭೇಟಿಯಾಗಿದ್ದೇವೆ. ಅವರು ಸಾವಯವ ಕೃಷಿಯನ್ನು ಹೆಂಗೆ ಮಾಡ್ತಾ ಇದ್ದಾರೆ, ಸಾವಯವ ಕೃಷಿಗೆ ಬೆಳವಣಿಗೆಗೆ ಹೇಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಅವರು ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ, ಬರೀ ನಾವು ಇವತ್ತು ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ತೆ. ಇದು ಸಹಜ ಸಮೃದ್ಧ ಸಂಸ್ಥೆ ಅಡಿಯಲ್ಲಿ ಸ್ಟಾರ್ಟ್ ಆಗಿರೋ ದೇವಧಾನ್ಯ ರೈತ ಉತ್ಪಾದಕರ ಕಂಪ್ನಿ ಅಂತ. ಇದು ಶುರುವಾಗಿ ಸುಮಾರು 3 ವರ್ಷ ಆಯಿತು. ನಾವು ಕೆಲಸ ಮಾಡ್ತಿರೋದು ಕುಂದಗೋಳ ಮತ್ತು ಶಿಗ್ಗಾಂವ ಭಾಗದಲ್ಲಿ. ನಾವು ಆಫೀಸ್ ಬರೋದು ತಿಮ್ಮಾಪುರ ಅಂತ, ಶಿಗ್ಗಾಂವ ಹತ್ರ. ನಾವು ಸುಮಾರು 550 ಜನ ಶೇರ್ ಹೋಲ್ಡರ್ಸ್ ಇರೋ ರೈತರ ಕಂಪ್ನಿ ಇದು. ಎಲ್ಲ ರೈತರೇ ಶೇರ್ದಾರರು, ರೈತರೇ ಡೈರೆಕ್ಟ್ರು. ರೈತರ ಕಂಪ್ನಿ. ಅದರಲ್ಲಿ ಸ್ವಸಹಾಯ ಸಂಘಗಳು ತುಂಬ ಇದ್ದಾವೆ. 50 ಸ್ವಸಹಾಯ ಸಂಘಗಳಿವೆ. ಅಂದರೆ ಅವರಿಗೆ ನಾವು ಮೌಲ್ಯವರ್ಧನೆ ಪ್ರಾಡಕ್ಟ್ಗಳು, ಅಂದರೆ ಇವಾಗ ಬೇಳೆಕಾಳು ಮಾಡೋದಾಗಲಿ, ಭತ್ತನ ಮಿಲ್ ಮಾಡೋದಾಗಲಿ, ಶಾವಿಗೆ, ಶೇಂಗಾ ಚಟ್ನಿ, ಮಾಲ್ಟು, ಫಸ್ಟು ಅವರಿಗೆ ಟ್ರೈನಿಂಗ್ ಕೊಟ್ಟಿರ್ತೀವಿ. ಅವರು ರೆಡಿ ಮಾಡಿಕೊಡ್ತಾರೆ ಮೇಡಮ್. ಅದನ್ನು ನಾವು ದೇವಧಾನ್ಯ ಬ್ರ್ಯಾಂಡಲ್ಲಿ ನಾವು ಸೇಲ್ ಮಾಡ್ತೀವಿ. ಸೊ ಅದು ಅವರು ಅವ್ರದ್ದೊಂದು ಫಿಕ್ಸ್ ಪ್ರೈಸ್ ಇರುತ್ತೆ. ಅಲ್ಲಿ ಅವರಿಂದ ನಾವು ಪರ್ಚೇಸ್ ಮಾಡ್ತೀವಿ, ನಮ್ಮಿಂದ ಕನ್ಸ್ಯೂಮರ್ಸಿಗೆ ಹೋಗುತ್ತೆ. ಆ ಥರ ಶುರುವಾಗಿರೋ ಕಂಪ್ನಿ ಇದು. ಸುಮಾರು 3 ವರ್ಷದ ಕಂಪ್ನಿ ಇದಾಗಿದೆ. ನೀವು ಇಲ್ಲಿ ನೋಡಿ. ಇದು ಶುರು ಮಾಡಿದ ಉದ್ದೇಶ ಯಾವ ರೀತಿ ಬಂತಂದರೆ, ಈಗ ನಾವೇನು ವರ್ಕ್ ಮಾಡ್ತಿದ್ದೀವಲ್ಲ ಕುಂದಗೋಳ ಮತ್ತು ಶಿಗ್ಗಾಂವ ಭಾಗ, ಇದು ಮೊದಲು ಮಿಲೆಟ್ ಹಬ್ ಅಂತ ಕನ್ಸಿಡರ್ ಆಗಿತ್ತು. ಬಟ್ ಕಾರಣಾಂತರಗಳಿಂದ ಎಲ್ಲ ರೈತರು ಈಸಿ ಗ್ರೋಯಿಂಗ್ ಕ್ರಾಪ್ಸ್ ಅಂದರೆ ಮೆಕ್ಕೆಜೋಳ ಅದ್ರ ಮೊರೆ ಹೊರಟರು. ಹಾಗಾಗಿ ಏನಾಯಿತು, ಮಿಲೆಟ್ ಅಂತೂ ನಶಿಸಿ ಹೋಗ್ಬಿಡ್ತು. ಯಾಕಂದರೆ ಅದಕ್ಕೊಂದು ಮಾರ್ಕೆಟು ಇಲ್ಲ, ಕನ್ಸ್ಯೂಮರ್ಸ್ ಇಲ್ಲ. ಹಾಗಾಗಿ ರೈತರು ಬಿಟ್ಬಿಟ್ರು. ಬಟ್ ನಾವೇನಿಲ್ಲಿ ಸ್ಟಾರ್ಟ್ ಮಾಡಿದ್ವಿ ಅಂದರೆ, ಸಹಜ ಸಮೃದ್ಧ ಸಂಸ್ಥೆಯ ಸಹಾಯದಿಂದ ರೈತರಿಗೆ ಸಿರಿಧಾನ್ಯ ಬೀಜ ಕೊಡೋಣ, ಸಾವಯವ ಗೊಬ್ಬರ ಕೊಡೋಣ, ಅವ್ರ ಹತ್ರ ಬೆಳೆಸೋಣ. ರೈತರೇನು ನಾವು ಬೀಜ ಕೊಟ್ವಿ, ಅವ್ರು ಬೆಳೆದ್ರು. ಬಟ್ ಅದನ್ನು ಮಾರ್ಕೆಟಲ್ಲಿ ಮಾರಬೇಕಾದ್ರೆ APMC ಅದಕ್ಕೆ ಮಾರ್ಕೆಟೇ ಇಲ್ಲ ಸಿರಿಧಾನ್ಯಕ್ಕೆ. ಸೊ ಇಲ್ಲೇ ಇಲ್ಲ. ಹಾಗಾಗಿ ನಾವು ಸಹಜ ಸಮೃದ್ಧದಿಂದ ನಾವೇ ಒಂದು ಕಾನ್ಸೆಪ್ಟ್ ತಂದ್ವಿ, ನಮ್ಮದೇ ಆದ ರೈತರ ಕಂಪ್ನಿ ಮಾಡೋಣ, ರೈತರು ಏನೇ ಬೆಳೆದ್ರು ನಮ್ಮ ಕಂಪ್ನಿಯಿಂದ ಮಾರ್ಕೆಟ್ ಮಾಡೋಣ. ಹಾಗೆ ದೇವಧಾನ್ಯ ಸ್ಟಾರ್ಟ್ ಆಗಿದ್ದು. ಸೊ ನಮ್ಮದು ಮೇನ್ ಫಸ್ಟ್ ಪ್ರಯಾರಿಟಿ ಮಿಲೆಟ್ಸ್, ನಶಿಸಿ ಹೋಗ್ತಿರೋ. ಅದೇ ಥರ ನೀವು ನೋಡ್ಬೋದು, ಇಲ್ಲಿ ಕಪ್ಪು ಕಡಲೆ ಇದೆ. ಈಗ ನಮಗೆ ಕಡಲೆ ಅಂದರೆ ಕೆಂಪು ಕಡಲೆ ಒಂದು ಗೊತ್ತು, ಭಾಳ ಬಿಳಿ ಕಡಲೆ ಗೊತ್ತು. ಬಟ್ ಇಲ್ಲಿ ಕಪ್ಪು ಕಡಲೆ ಇದೆ, ಹಸಿರು ಕಡಲೆ ಇದೆ. ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಜಾಸ್ತಿ ಇರುತ್ತೆ ನಮ್ಮ ಕಪ್ಪು ಕಡಲೆಯಲ್ಲಿ. ಇದರಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಜಾಸ್ತಿ ಇರುತ್ತೆ. ಈ ಕಪ್ಪು ಕಡಲೆನ ನೀರಲ್ಲಿ ನೆನೆ ಇಟ್ಟು ನೀವು 1 ನೈಟ್ ಸೋಕ್ ಮಾಡಿದರೆ ಅದು ಕಪ್ಪು ಕಲರ್ ಬಿಡುತ್ತೆ ನೀರು. ಅದನ್ನು ನೀವು ಕುಡಿದ್ರೆ ಕಿಡ್ನಿ ಸ್ಟೋನ್ ಕೂಡ ವಾಸಿ ಆಗ್ಬೋದು ಅಂತ ಹೇಳ್ತಾರೆ ಮೇಡಮ್. ಅಷ್ಟು ಹೌದು. ಯಾಕೆ ಎಷ್ಟೋ ಜನಕ್ಕೆ ಇವೆಲ್ಲ ಗೊತ್ತೇ ಇಲ್ಲ ಮೇಡಮ್, ಕಪ್ಪು ಕಡಲೆ ಅದಾವೆ, ಹಸಿರು ಕಡಲೆ ಅದಾವೆ ಅಂತ ನೋಡೂ ಇರೋಂಗಿಲ್ಲ. ನಾವೇನಾದರೂ ಈಗ ಉಳಿಸ್ಲಿಲ್ಲ ಅಂದರೆ ನೆಕ್ಸ್ಟ್ ಜನ್ರೇಷನ್ಗೆ ಅದು ಕಾನ್ಸೆಪ್ಟು ಗೊತ್ತಿರಲ್ಲ, ಅಟ್ಲೀಸ್ಟ್ ಹಿಂಗಿತ್ತಪ್ಪ ಅಂತ. ಸೊ ಇದು ನಮ್ಮದು ಪ್ರೀಮಿಯಂ ಪ್ರಾಡಕ್ಟ್, ಜವಾರಿ ಅನ್ಪಾಲಿಶ್ ತೊಗರಿಬೇಳೆ. ಇದರಲ್ಲಿ ನೀವು ಸಾಂಬಾರು ಮಾಡಿದ್ರೆ 2 ದಿವಸ ಆದರೂ ಕೆಡೋದಿಲ್ಲ ಮೇಡಮ್. ಮತ್ತು ಇದ್ರ ಸ್ಮೆಲ್ಲು, ಇದ್ರ ಟೇಸ್ಟ್ ಏನಿರುತ್ತಲ್ಲ ಬರೋಂಗಿಲ್ಲ. ನಿಮಗೆ ಡಿಫ್ರೆನ್ಸ್ ಫೀಲ್ ಆಗ್ತೈತಿ. ನೀವು ಒಂದ್ಸಲ ಇದನ್ನು ಟೇಸ್ಟ್ ಮಾಡಿಬಿಟ್ರೆ ನೀವು ವಾಪಸ್ಸಲ್ಲಿ ಹೋಗೋಂಗೇ ಇಲ್ಲ. ನಾವು ಇದೇ ಥರ ಮೈಸೂರಲ್ಲಿ ತಿಂಗಳ ಒಂದು ದಿವಸ ಮೇಳ ಮಾಡ್ತೀವಿ. ಅಲ್ಲಿ ನಮ್ಮ ಕನ್ಸ್ಯೂಮರ್ಸ್ ಎಲ್ಲ 5 kg 10 kg ತೊಗೋತಾರೆ. ಯಾಕಂದರೆ ನಾವು ಮಂತ್ಲಿ ಒನ್ಸ್ ಅಷ್ಟೇ ಹೋಗೋದಲ್ಲ, ಮತ್ತು 1 ಮಂತ್ ವೇಟ್ ಮಾಡಬೇಕು ಅವ್ರು. ಹಂಗೆ ಖರೀದಿ ಮಾಡ್ತಾರೆ. ಈಗ ಅಷ್ಟು ಅಡಿಕ್ಟ್ ಆಗಿಬಿಟ್ಟಾರೆ ಇದಕ್ಕೆ. ಯಾಕಂದ್ರೆ ಕಾಳಿನ ಸೈಜ್ ನೋಡಿ ಮೇಡಮ್, ಈ ಸೈಜ್ ನಿಮಗೆ ನಾರ್ಮಲ್ ತೊಗರಿ ಮಾರ್ಕೆಟಲ್ಲಿ ಸಿಗೋ ತೊಗರಿ ಬೇಳೆ ಇರಲ್ಲ. ಹೈಬ್ರಿಡ್ ಮೇಡಮ್. ಹೌದು. ಅದೇ ಥರ ಕಪ್ಪು ಹುರುಳಿ, ಇದರಲ್ಲಿ ಹೈಯೆಸ್ಟ್ ಕ್ಯಾಲ್ಸಿಯಂ ಆ್ಯಂಡ್ ಪ್ರೋಟೀನ್ ಇರುತ್ತೆ ಮೇಡಮ್. ಇದನ್ನು ಮೊಳಕೆ ಬರಿಸಿ ರೇಸಿಗೆ ಓಡ್ತಲ್ಲ ಕುದುರೆ, ಅವಕ್ಕೆಲ್ಲ ತಿನ್ನಿಸ್ತಾರೆ, ಅಷ್ಟು ಕ್ಯಾಲ್ಸಿಯಂ ಇರುತ್ತೆ ಇದರಲ್ಲಿ. ಅದೇ ಥರ ನಮ್ದು ಇಲ್ಲ ಅನ್ಪಾಲಿಶ್ ಅಕ್ಕಿಗಳು ನೋಡ್ಬೋದು ನೀವು. ಇವೆಲ್ಲ ನಶಿಸಿ ಹೋಗ್ತಾ ಇರುವಂತ ಇಂಡಿಯಾದ ತಳಿಗಳನ್ನೆಲ್ಲ ನೀವು ಹೌದು ಮತ್ತೆ ಬೆಳೆಸಿ ಮತ್ತೆ ಅದಕ್ಕೆ ಮಾರ್ಕೆಟ್ ಕೊಟ್ಟು ಮತ್ತೆ ಅದರ ಬಗ್ಗೆ ತಿಳುವಳಿಕೆ ಕೊಡ್ತಾ ಇದ್ದೀರಾ ಜನಕ್ಕೆ. ನಮ್ಮ ರೈತರಿಗೆ ನಾವು ಸೀಡ್ ಕೊಟ್ಟಿರ್ತೀವಿ. ನಮಗೆ ಎಷ್ಟು ಮಾರ್ಕೆಟ್ ಆಗುತ್ತೆ ಅದನ್ನೆಲ್ಲ ನೋಡಿಕೊಂಡು ನಾವು ಸೀಡ್ ವಿತರಣೆ ಮಾಡಿರ್ತೀವಿ. ಅವರಿಂದ ನಾವು ಬೈಬ್ಯಾಕ್ ಮಾಡಿಕೊಂಡು ನಾವು ಈ ಥರ ಮೇಳಗಳಲ್ಲಿ ಡೈರೆಕ್ಟ್ ಗ್ರಾಹಕರಿಗೆ ಆನ್ಲೈನ್ ಎಲ್ಲ ಸಪ್ಲೈ ಮಾಡ್ತೀವಿ ಮೇಡಮ್ ನಾವು. ಈಗ ನೀವು ಸಾವಯವ ಕೃಷಿ ಅಂದ್ರಲ್ಲ, ಇದನ್ನ ಸಾವಯವ ಗೊಬ್ಬರ ಬಳಸಿ ಮಾಡ್ತಾ ಇದ್ದೀರಾ? ಹಾಂ ಮೇಡಮ್, ನಮ್ಮದೇ ರೈತರ ಸಂಘಗಳು ಇದ್ದಾವೆ. ಅವರೇ ವರ್ಮಿ ಕಾಂಪೋಸ್ಟ್ ಮಾಡಿಕೊಡ್ತಾರೆ, ತಿಪ್ಪೆ ಗೊಬ್ಬರನ ಎನ್ರಿಚ್ ಮಾಡಿಕೊಡ್ತಾರೆ. ಅದನ್ನು ನಾವು ರೈತರಿಂದ ಖರೀದಿ ಮಾಡಿಬಿಟ್ಟು ನಾವು ಪ್ರಾಜೆಕ್ಟ್ ಥ್ರೂ ರೈತರಿಗೆ ಕೊಡ್ತೀವಿ. ಸಂಘದಿಂದ ಖರೀದಿ ಮಾಡಿ ಪ್ರಾಜೆಕ್ಟ್ ರೈತರಿಗೆ ಕೊಟ್ಟಿರ್ತೀವಿ. ಅವ್ರು ಇದನ್ನು ಯಾಕಂದ್ರೆ ನಮ್ಮ ಫಾರ್ಮರ್ಸ್ ಆರ್ಗ್ಯಾನಿಕ್ ಸರ್ಟಿಫೈಡ್ ಇದ್ದಾರೆ ಮೇಡಮ್, 150 ಫಾರ್ಮರ್ಸ್. ಸೊ ಸರ್ಟಿಫೈಡ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಇವು. ಕೃಷಿದು ಬೆಳವಣಿಗೆನೂ ಆಯಿತು, ನಮ್ಮ ಸಾವಯವ ಗೊಬ್ಬರದ ಬೆಳವಣಿಗೆನೂ ಆಯಿತು. ಅಂದ್ರೆ ರಾಸಾಯನಿಕ ಮುಕ್ತವಾದಂತಹ ಆಹಾರ ರೈತರನ್ನು ಬೆಳೆಸಿದಂತಾಯಿತು, ನಮ್ಮ ದೇಶವನ್ನು ಬೆಳೆಸಿದಂತಾಯಿತು. ಹೌದು. ಯಾಕಂದ್ರೆ ಇವಾಗ ಮಾಡ್ತಾ ಇದ್ದೀರಾ ನೀವು, ಇದು ಒಂದು
ರೀತಿ ಒಬ್ಬ ದೇಶಭಕ್ತ ಮಿಲಿಟರಿ ಒಳಗೆ ನಿಂತು ಏನು ಕೆಲಸ ಮಾಡ್ತಾನೋ ಈಗ ನೀವು ಮಾಡ್ತಾ ಇರೋ ಕೆಲಸನೂ ಅಷ್ಟೇ ಪ್ರಮುಖವಾಗಿದ್ದು. ಅವರಷ್ಟು ಇದು ಒಂದು ದೇಶಭಕ್ತಿಯ ಕೆಲಸನೇ. ಯಾಕಂದ್ರೆ ನಮ್ಮ ಮೋದಿಯವರೇ ಹೇಳ್ತಾ ಇದ್ದಾರೆ, ಆದಷ್ಟು ನೀವು ಸಾವಯವ ಗೊಬ್ಬರ ಬಳಸ್ರಿ, ನಮ್ಮ ದೇಶ ಬೆಳೆಸ್ರಿ, ರಾಸಾಯನಿಕ ಮುಕ್ತವಾದಂತಹ ಗೊಬ್ಬರ ಬಳಸ್ರಿ. ಅದರಿಂದ ಏನಾಗುತ್ತೆ, ಇದು ಯಾವುದು ಕೆಮಿಕಲ್ ಇರೋದಿಲ್ಲ. ಆಮೇಲೆ ಇದರಲ್ಲಿರುವಂಥ ಪ್ರೋಟೀನ್ ಎಲ್ಲ ಪೂರ್ತಿಯಾಗಿ ಬಂದು ನಮ್ಗೆ ಸಿಗ್ತದೆ. ಹಾಗಾದ್ರೆ ಈಗಿನ ಜನರೇಷನ್ ಅವರಿಗೆ ಇದ್ರ ಬಗ್ಗೆ ಯಾವುದ್ರ ಬಗ್ಗೆನೂ ನಾಲೆಜ್ ಇಲ್ಲ. ಹೌದು ಮೇಡಮ್, ಈಗ ಅದೇ ಪ್ರಾಬ್ಲಮ್ ಇದೆ. ಯಾಕಂದ್ರೆ ಅರಿವು ಮೂಡಿಸಬೇಕು ಅಂತ ಒಂದು ಏನಾದರೂ ನೀವು ಅರಿವು ಮೂಡಿಸುವಂತ ಕಾರ್ಯಕ್ರಮ ಏನಾದರೂ ಮಾಡ್ತಾ ಇದ್ದೀರಾ? ಹಾಂ ಮೇಡಮ್, ಈಗ ಮೇಳನೇ ನಾವು ಮಾಡೋದು ಅದಕ್ಕೆ. ಇಲ್ಲಿ ಫಸ್ಟ್ ನಾವು ಅವೇರ್ನೆಸ್ ಅಥವಾ ಪ್ರಮೋಷನ್ ಅಂತ ಕನ್ಸಿಡರ್ ಮಾಡೋದು ಇದನ್ನು ನಾವು. ಇದು ಒಂದ್ಸಲ ಕಸ್ಟಮರ್ ರೀಚ್ ಆದರೆ ಆಮೇಲೆ ಅವ್ರು ಎಲ್ಲಿ ಮನೇಲಿ ಕುಂತಾನೆ ನಮ್ಗೆ ಆರ್ಡರ್ ಮಾಡ್ಬೋದು, ಅವ್ರು ನಾವು ಕಳಿಸ್ಕೊಡ್ತೀವಿ. ಫ್ರೀ ಹೋಮ್ ಡೆಲಿವರಿ ಇದೆ. ಹಾಂ, ಹುಬ್ಳಿಯಲ್ಲೆಲ್ಲ ಹೋಮ್ ಡೆಲಿವರಿ ಕೊಡ್ತೀವಿ ಮೇಡಮ್. ಮತ್ತು ಇದು ಈಗ ನೀವು ಇಷ್ಟು ಹೆಂಗಿದ್ದು ನೀವೀಗ ಸಾವಯವ ಕೃಷಿ ಬಗ್ಗೆ ತುಂಬಾ ಫೈಟ್ ಮಾಡಕತ್ತೀರಿ, ಆಮೇಲೆ ಇದನ್ನು ಬೆಳೆಸ್ತಾ ಇದ್ದೀರಾ. ಈಗಿನ ಯಂಗ್ ಜನ್ರೇಷನ್ದವ್ರಿಗೆ, 20 ವರ್ಷದ ಹುಡುಗರಿಗೆ, ಯಂಗ್ ಜನ್ರೇಷನ್ನವ್ರಿಗೆ ನೀವು ಒಂದು ಮೆಸೇಜ್ ಕೊಡೋದಾದರೆ ಏನಂತ ಕೊಡ್ತೀರಾ? ಆ್ಯಕ್ಚುಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡಿದ್ದೆ. ನೀವು IT ಬಂದು ಸೊ ನಂಗೆ ಆ ಫೀಲ್ಡ್ ನಂಗೆ ಸೆಟ್ ಆಗಲಿಲ್ಲ. ಸೊ ನಾನು ಫಾರ್ಮಿಂಗ್ ಮಾಡಬೇಕಂತ ಈ ಫೀಲ್ಡಿಗೆ ಬಂದಿದ್ದು, ಸ್ವಲ್ಪ ಇದ್ರ ಬಗ್ಗೆ ಸ್ಟಡಿ ಮಾಡಬೇಕಂತ. ಸೊ ಇವಾಗ ಎಲ್ಲರಿಗೆ ಜಗತ್ತೇ AI ಅಂತ ಎಲ್ಲ ಡಿಕ್ಲೇರ್ ಆಗಿಬಿಟ್ಟಿದೆ. ಸೊ ನನ್ನ ಪ್ರಕಾರ AI ಅಂದರೆ ಅಗ್ರಿಕಲ್ಚರ್ ಈಸ್ ಇಂಡಿಪೆಂಡೆನ್ಸ್ ಅಂತ. ಸೊ ನನ್ನ ಪ್ರಕಾರ AI ಫುಲ್ ಫಾರ್ಮ್ ಅದು. ಸೊ ಗ್ರಾಹಕರಿಗೆ ಏನು ಬೇಕು ಆ ನಿಟ್ಟಿನಲ್ಲಿ ರೈತ ಕೆಲಸ ಮಾಡಿದರೆ ಡೆಫಿನೆಟಾಗಿ ನಾನು ಬೆಳಿಬೋದು, ನಾನು ದುಡ್ಡು ಮಾಡ್ಬೋದು, ನಾನು ಎಲ್ಲ ಪ್ರೊಫೆಷನ್ಸ್ ಹೆಂಗಿರ್ತಲ್ಲ ಆ ಥರ ಇರ್ಬೋದು ಅಂತ ನನಗೊಂದು ಕಾನ್ಫಿಡೆನ್ಸ್ ಇದೆ ಮೇಡಮ್. ಸೊ ನಾವು ಸುಮ್ಮನೆ ಏನೋ ಯಾರೋ ಒಬ್ಬ ಯಾವುದೋ ಒಂದು ಎಣ್ಣೆ ಕೊಡ್ತಾನೆ ಅದನ್ನು ಸ್ಪ್ರೇ ಮಾಡೋದು, ಯಾವನೋ ಒಬ್ಬ ಬೀಜ ಕೊಡ್ತಾನೆ ಅದನ್ನು ಬಿತ್ತೋದು, ಹಂಗೆ ಮಾಡ್ರೆ ಗೊತ್ತಲ್ಲ. ನಾ ಏನು ಮಾಡ್ತಿರ್ತೀನಿ ನನಗೆ ಗೊತ್ತಿರಬೇಕು. ಅಲ್ಲೇನಾರು ಮಿಸ್ಟೇಕ್ ಆದ್ರೆ ಅವಾಗ ಮಿಸ್ಟೇಕ್ ಕರೆಕ್ಟ್ ಮಾಡ್ಕೋತೀನಿ. ನಾವು ಅವಾಗ ಬೇರೆದವ್ರ ಮೇಲೆ ಹಾಕಿ ಸುಮ್ಮಾಗ್ಬಿಡ್ತೀವಿ. ಬಟ್ ಆ ಥರ ಫಾರ್ಮಿಂಗ್ ವರ್ಕ್ ಆಗಲ್ಲ. ಅದನ್ನು ನಾವು ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡಬೇಕು. ಏನು ಆಪರ್ಚುನಿಟೀಸ್ ಅದಾವೆ ಎಲ್ಲ ನೋಡಿದಾಗ ಆಬ್ವಿಯಸ್ಲಿ ಯಂಗ್ಸ್ಟರ್ಸ್ ಬೆಳವಣಿಗೆ ಇದೆ, ಇದರಲ್ಲಿನೂ ನೀವು ಬೆಳಿಬೋದು ಮೇಡಮ್. ಅವಾಗ ಯಂಗ್ಸ್ಟರ್ಸಿಗೆ ಇದು ಒಂದು ಒಳ್ಳೆ ಪ್ರೊಫೆಷನ್ ಆಗಿಬಿಡುತ್ತಲ್ಲ. ಎಲ್ಲರೂ ಒಂದೇ ಕಡೆ ಹೋಗಿ ಎಲ್ಲರೂ ಇಂಜಿನಿಯರ್ ಆಗುತ್ತೆ. ಇಲ್ಲಿನೂ ನಿಮಗೆ ಪ್ರೊಫೆಷನ್ ಇದೆ, ಇದು ಒಂದು ಜಗತ್ತದ. ಹೌದು, ಎಷ್ಟೋ ಜನ ಇವಾಗ ರೈತರು ಮೇಡಮ್ ಅವರೇ ಸ್ವಂತ ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿನೇ ಅವ್ರು ಬೆಳೆದಿರೋ ಪ್ರಾಡಕ್ಟ್ಸ್ ಎಲ್ಲ ಮಾರ್ತಾರೆ. ಇವಾಗ ಅಷ್ಟೊಂದೆಲ್ಲ ಆಪರ್ಚುನಿಟಿ ಅದಾವೆ, ನಾವು ಯೂಸ್ ಮಾಡ್ಕೊಳತ್ತಿಲ್ಲ ಅಷ್ಟೇ. ಕರೆಕ್ಟಾಗಿ ನಾವು ಒಂದು ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡ್ಕೊಂಬಿಟ್ರೆ ನಾವು ಮಾಡ್ಬೋದು. ಸರ್, ಈಗ ನಾವು ನಿಮ್ಮದು ಯಾವುದೇ ಪ್ರಾಡಕ್ಟ್ ತಗೋಬೇಕಂದ್ರೆ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಹೇಳಬೇಕು, ಅಡ್ರೆಸ್ ಹೇಳಬೇಕು. ಹಾಂ, ನಮ್ಮದು ಶಿಗ್ಗಾಂವ್ ತಾಲೂಕು ತಿಮ್ಮಾಪುರ ಅಂತ ಹಳ್ಳಿ ಆಗುತ್ತೆ. ನಮ್ಮದು ಫೋನ್ ನಂಬರ್ 6364374058. ನೀವೇನು ಅಲ್ಲಿವರೆಗೂ ಬರೋ ಅವಶ್ಯಕತೆ ಇರಲ್ಲ, ಜಸ್ಟ್ ಕಾಲ್ ಮಾಡಿದ್ರೆ ಸಾಕು, ನಾವು ಡೆಲಿವರಿ ಕೊಡ್ತೀವಿ. ಇಲ್ಲ ಅಂದರೆ VRL ಕಳಿಸ್ಕೊಡ್ತೀವಿ. ನಿಮ್ಮ ಪ್ರಾಡಕ್ಟ್ ಏನೇನಿದ್ದಾವೆ? ಹಾಂ, ನಮ್ಮದು ಮೇನ್ ಬರೋದೇ ಸಿರಿಧಾನ್ಯ ಅಕ್ಕಿಗಳು, ಎಲ್ಲ ಅನ್ಪಾಲಿಶ್ ಇರುತ್ತೆ. ಅದೇ ಥರ ನೀವು ಇಲ್ಲಿ ಭತ್ತದ ಅನ್ಪಾಲಿಶ್ ಅಕ್ಕಿಗಳು ಕೂಡ ನೋಡ್ಬೋದು. ರಾಜಮುಡಿ, ಸಿದ್ಧಸಣ್ಣ, HMT ಆ ಥರ. ಹಾಗೆ ನೀವು ಇಲ್ಲಿ ಅನ್ಪಾಲಿಶ್ಡ್ ಕಾಳುಗಳು, ರೇರ್ ವೆರೈಟಿ ದೇಸಿ ಕಾಳುಗಳು, ಅದೇ ಥರ ಅನ್ಪಾಲಿಶ್ ಬೇಳೆಗಳು, ಬ್ಯಾಡಗಿ ಚಿಲ್ಲಿ. ಈ ಕಡೆ ನೀವು ನೋಡ್ಬೋದು. ಇವಾಗ ನಮ್ಮನೇಲಿ ಅವಲಕ್ಕಿ ಅಂದರೆ ಬಿಳಿ ಅಕ್ಕಿ ಅವಲಕ್ಕಿ ಒಂದೇ ಇರುತ್ತೆ. ಬಟ್ ಇಲ್ಲಿ ಸಿರಿಧಾನ್ಯದ ಅವಲಕ್ಕಿ ಕೂಡ ನಮ್ಮ ಹತ್ರ ಸಿಗುತ್ತೆ. ಅದೇ ಥರ ಸಿರಿಧಾನ್ಯದ ರವಾಗಳು ಸಿಗುತ್ತೆ, ಇಡ್ಲಿ ರವೆ ಮತ್ತು ಉಪ್ಪಿಟ್ಟು ರವೆ. ಇದು ಕಪ್ ಹೆಸರು ಮೇಡಮ್. ಇದು ನಶಿಸಿ ಹೋಗುತ್ತಿರುವಂತಹ ಧಾನ್ಯಗಳ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಂತಹ ಶ್ರೀ ಶರಣ್ಗೌಡ ಬಿರಾದಾರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ನಿಮಗೆ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಓಕೆ, ಬಾಯ್.